ಹಾಗಾಗಿ ಇಬ್ಬರು ಕೂಡ ಹಿರಿಯರಿದ್ದೀರಿ, ಮಾಜಿ ಸಚಿವರುಗಳು ಇಬ್ಬರು ಕೂಡ ಈ ಬಾರಿ ಅವಕಾಶ ವಂಚಿತರಾಗಿದ್ದೀರಿ ಸರ್. ಭೇಟಿ ಮಾಡಿದ್ದೀರಿ? ಇಲ್ಲ, ನಾನು ನಿನ್ನೆ ಬೆಳಗ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ದೆ, ಎಚ್ ಕೆ ಪಾಟೀಲ್ ಅವ್ರ ಹತ್ರ. ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದು, ಅದು ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆ ಬಂದಿದ್ದೆ ಸಾಯಂಕಾಲ, ಆದರೆ ನಿನ್ನೆ ಹರಿಪ್ರಸಾದ್ ಅವರು ಕೂಡ ಇಲ್ಲಿ ಬಂದಿದ್ರಲ್ಲ, ಅದಕ್ಕೆ ನಾನು ಆಮೇಲೆ ಸಿಗ್ತೀನಿ ಸರ್, ನೀವು ಅವ್ರ ಹತ್ರ ಮಾತಾಡಿ ಅಂತ ನಾನು ಹೊರಟ್ಬಿಟ್ಟೆ. ಆಮೇಲೆ ಅದಕ್ಕೆ ಇವತ್ತು ಬೆಳಗ್ಗೆ ಅವ್ರು ಗದಗ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸೀನಿಯರ್ ಲೀಡ್ರಲ್ಲ ಎಚ್ ಕೆ ಪಾಟೀಲ್ ಅವರು, ಸೊ ಅವ್ರು ಹೊರಡೋಕ್ಕೆ ಮುಂಚೆ ಮಾತಾಡ್ಸ್ಬಿಟ್ಟು ನಮ್ಮ ಕ್ಷೇತ್ರದ ಕಡೆ ಹೋಗ್ತಾ ಇದ್ದೀನಿ. ತಾವು ಕೂಡ ವಂಚಿತರು, ವಂಚಿತ ಅಂತ ನಾನು ಹೇಳೋದಿಲ್ಲಪ್ಪ, ವಂಚಿತ ಅಂತ ಏನಿಲ್ಲ. ಮಂತ್ರಿ ಆಗೋದು ಬಿಡೋದು ಅದೇನು ಮುಖ್ಯ ಏನಲ್ಲ. ಅದೇ ನಾನು ಆಗಲೇ ಹೇಳಿದ್ದೀನಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡಾಗಿದೆ. ಬಟ್ ಯಾವ ಕಾರಣಕ್ಕೆ ತಪ್ಪು ಅದೆಲ್ಲ ಮತ್ತೆ ರಿಪೀಟ್ ಮಾಡೋದೇನು ಬೇಕಾಗಿಲ್ಲ. ಸುರ್ಜೇವಾಲಾ ಅವರು ಬಂದರು, ಕೆಲವು ನಾಯಕರುಗಳನ್ನ ಮಾತ್ರ ಭೇಟಿ ಮಾಡಿ ಹೋದ್ರು ಸರ್, ಎಲ್ಲರೂ ಮಾಡಲಿಲ್ಲ, ತಮ್ಮನಂತೂ ಭೇಟಿ ಮಾಡಲಿಲ್ಲ. ಹರಿಪ್ರಸಾದ್ ಅವರು ನಿನ್ನೆ ಮನೆಗೆ ಬಂದು ಭೇಟಿ ಮಾಡಿಬಿಟ್ಟು ಹೋದರು. ಸೊ ನೋಡೋಣ, ನಮಗೆ ಅದರಲ್ಲೆಲ್ಲ ಏನು ಅದೇನು ದೊಡ್ಡ ವಿಷಯ ಏನಲ್ಲ ಬಿಡಿ. ನಮಗೇನು ಸಮಾಧಾನ ಪಡಿಸ್ಬೇಕು ಅಂತ ನಮಗೇನೇನಿಲ್ಲ. ಆಯ್ತು, ಅದೆಲ್ಲ ಹೇಳಾಗಿದೆಯಲ್ಲ, ಮತ್ತೆ ಅದನ್ನೇ ಏನು ರಿಪೀಟ್ ಮಾಡೋದು? ಇಲ್ಲ, ನಾನೇ ಹೇಳಿ ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲರ ಲೀಡರ್ಸ್ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲರೂ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನು ಪಕ್ಷದ ಹೈಕಮಾಂಡ್ ಅವರು ಲೀಡರ್ಸು, ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೇದದು, ಅಲ್ಟಿಮೇಟ್ಲಿ ಒಳ್ಳೇದೇ ಅದು. ತಾವು KPCC ಅಧ್ಯಕ್ಷರಾಗಿದ್ದವರು ಸರ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಬಂದಿದ್ದರು, ತಮ್ಮನ್ನು ಭೇಟಿ ಮಾಡಲಿಲ್ಲ, ಹಾಗೆ ಹೋದರು. ಇಲ್ಲ ನೋಡಿ, ನನಗೆ ಹರಿಪ್ರಸಾದ್ ಅವರು ಅಧ್ಯಕ್ಷರು ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಸೊ ಅದರಿಂದ ನಾನು ಇನ್ನೇನು ಅದ್ರ ಬಗ್ಗೆ ನಾನೇನು ಭೇಟಿ ಆಗಬೇಕು ಅಂತ ನಂದೇನೇನೂ ಇಲ್ಲ. ಅದೆಲ್ಲ ಈಗ ಮುಗಿದ ಅಧ್ಯಾಯ ಅದು.